ಸದನದಲ್ಲಿ ಶಾಸಕರ ಹಾಜರಾತಿಯನ್ನು ಹೆಚ್ಚಿಸುವುದಕ್ಕೆ ಮಸಾಜ್ ಕುರ್ಚಿ ವ್ಯವಸ್ಥೆ, ರಿಕ್ಲೈನರ್ ಕುರ್ಚಿ, ಮಸಾಜ್ ಕುರ್ಚಿಗಳ ವ್ಯವಸ್ಥೆಯಾಗ್ತಾ ಇದೆ. ಆ ರಿಕ್ಲೈನರ್ ಕುರ್ಚಿಗಳಿಗೆ ಎಷ್ಟು ಖರ್ಚು ಗೊತ್ತಾ? ದಿನಕ್ಕೆ 1200 ರೂಪಾಯಿ ಬಾಡಿಗೆ. ಆ ರಿಕ್ಲೈನರ್ ಕುರ್ಚಿ ಜೊತೆಗೆ 2 ಮಸಾಜ್ ಚೇರ್ಗಳ ವ್ಯವಸ್ಥೆ ಕೂಡ ಆಗಿದೆ. ಇವೆಲ್ಲವೂ ಶಾಸಕರ ವಿಶ್ರಾಂತಿಗಾಗಿ ಮಾಡಿರುವಂತಹ ವ್ಯವಸ್ಥೆ. ಐಷಾರಾಮಿ ಆಸನಗಳು, ವಿಧಾನಸಭೆ ಮೊಗಸಾಲೆಯಲ್ಲೇ ವಿಶ್ರಾಂತಿಗೆ ವ್ಯವಸ್ಥೆಯಾಗಿದೆ. ರಿಕ್ಲೈನರ್ ಕುರ್ಚಿ ಜೊತೆಗೆ 2 ಮಸಾಜ್ ಕುರ್ಚಿಗಳು ಬೇರೆ. ಈ ಮೊದಲೇ ಒಂದು ರಿಕ್ಲೈನರ್ ಕುರ್ಚಿಯ ವ್ಯವಸ್ಥೆ ಇತ್ತು. ಈ ಬಾರಿ ಆ ರಿಕ್ಲೈನರ್ ಕುರ್ಚಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ. ಯಾಕಂದ್ರೆ ಶಾಸಕರ ಹಾಜರಾತಿ ಹೆಚ್ಚಳ ಮಾಡೋದಕ್ಕಾಗಿ ರಿಕ್ಲೈನರ್ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಪೀಕರ್. ಜೊತೆಗೆ ಮಸಾಜ್ ಕುರ್ಚಿಗಳು ಕೂಡ ಆಡ್ ಆನ್ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದೇ ಶಾಸಕರ ಹಾಜರಾತಿಯನ್ನು ಹೆಚ್ಚಿಸುವುದಕ್ಕೆ ಬಂದಿರುವಂತಹ ಕುರ್ಚಿ. ಐಷಾರಾಮಿ ಕುರ್ಚಿಗಳ ವ್ಯವಸ್ಥೆಯಾಗಿದೆ, ಮಸಾಜ್ ಕುರ್ಚಿಗಳು ಬೇರೆ. ಈ ಮೂಲಕ ಶಾಸಕರ ಹಾಜರಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್. ಈ ಕುರ್ಚಿ ಕುರಿತಂತೆ, ವ್ಯವಸ್ಥೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಪ್ರತ್ಯಕ್ಷ ವರದಿ ಇಲ್ಲಿದೆ. ಬಜೆಟ್ ಅಧಿವೇಶನ ಆರಂಭವಾಗಿದೆ. ಬಜೆಟ್ ಅಧಿವೇಶನದಲ್ಲಿ ಶಾಸಕರ ಹಾಜರಾತಿಯನ್ನು ಹೆಚ್ಚು ಮಾಡಲು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನೀಗ ವಿಧಾನಸಭೆಯ ಮೊಗಸಾಲೆಯಲ್ಲಿ ಇದ್ದೀನಿ. ವಿಧಾನಸಭೆಯ ಮೊಗಸಾಲೆಯಲ್ಲಿ ವಿಶೇಷವಾದ ರಿಕ್ಲೈನರ್ ಚೇರ್ ಮತ್ತೆ ಮಸಾಜ್ ಚೇರ್ ಅನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನೀಗ ವಿಶೇಷವಾಗಿ ವ್ಯವಸ್ಥೆ ಮಾಡಿರುವಂತಹ ರಿಕ್ಲೈನ್ ಚೇರ್ ಬಗ್ಗೆ ಚೇರ್ನ ತೋರಿಸ್ತಾ ಹೋಗ್ತೀನಿ. ಇದೇ ರೀತಿಯಾದ 15 ಚೇರ್ಗಳನ್ನ, ರಿಕ್ಲೈನರ್ ಚೇರ್ಗಳನ್ನ ವಿಧಾನಸಭೆಯ ಮೊಗಸಾಲೆ ಅಂದ್ರೆ ಆಡಳಿತ ಪಕ್ಷದ ಮೊಗಸಾಲೆ ಮತ್ತೆ ವಿರೋಧ ಪಕ್ಷದ ಮೊಗಸಾಲೆಯಲ್ಲೂ ಕೂಡ ಹಾಕಿದ್ದಾರೆ. ಈ ಒಂದು ಚೇರ್ಗಳಲ್ಲಿ ಶಾಸಕರು ಆರಾಮಾಗಿ ಕಿರು ನಿದ್ರೆಯನ್ನು ಮಾಡಬೇಕು ಮತ್ತೆ ಹೊರಗಡೆ ಹೋಗಬರೋದಕ್ಕೆ ತೊಂದರೆಗಳಾಗುತ್ತೆ ಅನ್ನೋ ವಿಚಾರವಾಗಿ ಮನದಲ್ಲಿ ಇಟ್ಕೊಂಡು ಈ ಒಂದು ಚೇರ್ಗಳನ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರತಿ ಚೇರಿಗೆ ಒಂದು ದಿನಕ್ಕೆ ಈ ಒಂದು ಚೇರಿಗೆ 1200 ರೂಪಾಯಿ ಬಾಡಿಗೆಯನ್ನು ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ 15 ಈ ರೀತಿಯಾದ ರಿಕ್ಲೈನರ್ ಚೇರ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಪ್ರಮುಖವಾಗಿ ಮಸಾಜ್ ಚೇರ್ ಅನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಶಾಸಕರಿಗೆ ಒಂದು ಕಡೆ ಕಿರು ನಿದ್ರೆಯನ್ನು ಮಾಡಲಿಕ್ಕೆ ರಿಕ್ಲೈನರ್ ಚೇರ್ನ ವ್ಯವಸ್ಥೆ ಆದ್ರೆ ಮತ್ತೊಂದೆಡೆ ಮಸಾಜರ್ ಚೇರ್ ಅನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದರೆ 2 ಮಸಾಜ್ ಚೇರ್ ಅನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ಆ ಒಂದು ಮಸಾಜ್ ಚೇರ್ ಅನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಮಸಾಜ್ ಚೇರ್ ಇದೆ, ಇದು ವಿಧಾನಸಭೆಯ ಮೊಗಸಾಲೆಯಲ್ಲಿರುವಂತಹ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಈ ರೀತಿಯಾದ 2 ಮಸಾಜ್ ಚೇರ್ಗಳನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಮಸಾಜ್ ಚೇರ್ ಇಂದ ಶಾಸಕರು ಆರಾಮಾಗಿ ಕೂತ್ಕೊಂಡು ಒಂದ್ ಕಡೆ ರಿಲ್ಯಾಕ್ಸ್ ಮಾಡೋದು, ಮತ್ತೊಂದೆಡೆ ಮಸಾಜ್ ಅನ್ನ ಮಾಡಿಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿಕ್ಕೂ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನ ಏನ್ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಶಾಸಕರಿಗೆ ಅನುಕೂಲವಾಗುವಂತೆ ಮತ್ತೆ ಹಾಜರಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ರೀತಿಯಾದ ರಿಕ್ಲೈನರ್ ಚೇರ್ ವ್ಯವಸ್ಥೆ, ಮಸಾಜರ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಚೇರ್ನ ವ್ಯವಸ್ಥೆಗೆ ಒಂದಷ್ಟು ಸಾಕಷ್ಟು ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಾ ಇದೆ. ಶಾಸಕರನ್ನ ಹಾಜರಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ರೀತಿಯಾದ ರಿಕ್ಲೈನರ್ ಚೇರ್ ಆಗ್ಬೋದು ಮತ್ತೆ ಮಸಾಜರ್ ಚೇರ್ ವ್ಯವಸ್ಥೆ ಮಾಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ಹಣ ವಿಳಂಬಗಳಾಗ್ತಿದೆ ಗ್ಯಾರಂಟಿ ವಿಚಾರದಲ್ಲಿ, ಈ ಸಂದರ್ಭದಲ್ಲಿ ಈ ರೀತಿಯಾದ ಒಂದಷ್ಟು ಅನುಕೂಲಗಳು ಬೇಕಿತ್ತ ಅನ್ನೋ ಒಂದು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.